ಜಾಗೃತ ಜನತಾ ಪಾರ್ಟಿಯವರು ಜಂತರ್ ಮಂತರ್ ಒಳಗೆ ಸತತವಾಗಿ ಪ್ರೊಟೆಸ್ಟ್ ಮಾಡಿ ಈಗ ತಮ್ಮ ಪ್ರತಿಭಟನೆಯನ್ನು ಮುಗಿಸ್ಯಾರ. ಆದ್ರೆ ಪ್ರತಿಭಟನೆ ನಡೆದಂಥ ಸಂದರ್ಭದಾಗ ಆ ಪ್ರತಿಭಟನೆಯ ಬಿಸಿಯ ಜೊತೆಗೆ ಸ್ವಲ್ಪ ಮಂದಿ ಬಹಳಷ್ಟು ಕೆಟ್ಟ ಮಾತುಗಳನ್ನ ಆಡಿದ್ರು, ಕೆಟ್ಟ ಪೋಸ್ಟರ್ಗಳನ್ನ ಹಿಡ್ಕೊಂಡಿದ್ರು. ಏನು ನಾವೇ ಎಲ್ಲ, ನಮ್ಮಿಂದಾನೇ ಎಲ್ಲ ಅನ್ನೋ ಅಹಂಕಾರದಿಂದ ಪ್ರಧಾನಮಂತ್ರಿ ಅಂತಾನೂ ನೋಡಲಿಲ್ಲ, ಶಿಕ್ಷಣ ಸಚಿವರಂತಾನೂ ನೋಡಲಿಲ್ಲ, ಏನೂ ನೋಡಲಿಲ್ಲರಿ, ಬಾಯಿಗೆ ಬಂದಿದ್ದನ್ನ ಬೇಕಾಬಿಟ್ಟಿ ಮಾತಾಡಿದ್ರು. ಸೋಷಿಯಲ್ ಮೀಡಿಯಾ ಕಾಲದಾಗ ಮಾತಾಡಿ ತಪ್ಪಿಸ್ಕೋಬಹುದು ಅನ್ನೋದು ಸುಳ್ಳೇನು ಮಾತು. ಏನೇ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದಾಗ ಬಿತ್ತು ಅಂದ್ರೆ ಅವರು ಸಂಕಷ್ಟದಾಗ ಸಿಲುಕಿದ್ರು ಅಂತಾನ ಅರ್ಥ. ಪ್ರತಿಭಟನೆ ಯಾಕೆ ಬಂದ್ವಿ, ಏನು ಮಾತಾಡಬೇಕು, ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಾಕತ್ತೀವಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಿದ್ದಂಥದ್ನೆಲ್ಲ ಮಾತಾಡಿದ್ದ ಮಂದಿ ಈಗ ಒಬ್ಬೊಬ್ರೆ ತಾವು ಮಾಡಿದ್ದ ತಪ್ಪು ಅಂತ ಒಪ್ಕೊಳ್ಳಿಕತ್ತಾರ. ಕೆಲವೊಬ್ರಂತರೂ ತಾವಾಗಿ ಅಯ್ಯೋ ನಮಗೂ ಪೊಲೀಸರು ಫೋನ್ ಮಾಡಿಬಿಟ್ಟಾರು ಅಂತ ಭಯದಿಂದ ಸಾರಿ ಹೇಳಲಿಕ್ಕತ್ತಾರ. ಒಂದೋದಾಗೆ ತೋರಿಸ್ಕೊಂತ ಹೋಗ್ಕೊನು. ಮೊದಲು ಈ ವ್ಯಕ್ತಿನ ನೋಡ್ರಿ, ಒಂದು ಫೋಟೋ ಹಿಡ್ಕೊಂಡಾನ, ಪೋಸ್ಟರ್ನ. ಆ ಪೋಸ್ಟರ್ ಹಿಡ್ಕೊಂಡಿದ್ದು ನಾನಲ್ಲ ಅಂತ ಆಮೇಲೆ ಹೇಳ್ತಾನೆ. ಮೊದಲು ನಾವು ಏನು ಹಿಡ್ಕೊಂಡ ಅನ್ನೋದು ನೋಡ್ರಿ. ಫೋಟೋ ಹಿಡ್ಕೊಂಡು ಪೋಸ್ಟರ್ ಒಳಗೆ ಏನು ಬರ್ದೈತಿ ಅನ್ನೋದು ಗೊತ್ತಿಲ್ಲ ಅವನ ಕೈ ಹಿಡ್ದೇನ್ ಮೇಲೆ. ಬಟ್ ಅವ ಹೇಳ್ತಾನ ಇದು ನಾನು ಹಿಡ್ಕೊಂಡಿದ್ದಲ್ಲ, ನನ್ನ ಕೈಯಲ್ಲಿ ಹಿಡಿಸಿದ್ದು, ನನ್ನನ್ನು ಕ್ಷಮಿಸಿಬಿಡ್ರಿ ಅಂತ ಇನ್ನೊಂದು ವಿಡಿಯೋ ಮಾಡ್ಯಾರ. ಆ ವಿಡಿಯೋ ನೋಡ್ರಿ. सीजेपी की रैली में गया था, उसमें मुझे पोस्टर बता दिया था जिसमें राम जी की फोटो थी. मेरी गलती ये हुई कि मैंने देखा नहीं कि उसमें क्या प्रॉपर पोस्टर में लिखा हुआ है और राम जी की फोटो भी अंदर है. उसको देख के बहुत सारे मेरे सनातनी भाई हैं, उनको बुरा लगा था. उनमें से एक सनातनी भाई थे विशाल राजपूत. उन्होंने मुझे समझाया कि ये चीज़ बहुत गलत की है तूने, तुझे माफ़ी मांगनी चाहिए. इसलिए मैं माफ़ी मांग रहा हूँ मेरे सारे सनातनी भाइयों से. मैं खुद एक सनातनी हूँ. अगर किसी को भी वो पोस्टर देख के बुरा लगा हो तो मैं दिल से माफ़ी मांगना चाहता हूँ. आगे से ध्यान रखूँगा कि ये सब चीज़ें ना हो. ನೋಡಿದ್ರಲ್ರಿ, ಪೋಸ್ಟರನ್ನ ಯಾರೋ ಇವನ ಕೈಯಲ್ಲಿ ಹಿಡ್ಕೊಳಕ್ ಕೊಟ್ರಂತ ಜಂತರ್ ಮಂತರ್ ಪ್ರತಿಭಟನೆಗೆ ಹೋದ ಸಂದರ್ಭದಾಗ. ಅದಕ್ಕಾಗಿ ನನ್ನಿಂದ ತಪ್ಪಾಗಿದೆ, ನನಗದು ಅರ್ಥ ಆಗಿದೆ, ನನಗೆ ಸೋಷಿಯಲ್ ಮೀಡಿಯಾ ಥ್ರೂ ಅರ್ಥ ಮಾಡಿಸಲಾಗಿದೆ, ಹೀಗಾಗಿ ನಾನು ಕ್ಷಮೆ ಕೇಳ್ತೀನಿ, ಪ್ರತಿಯೊಬ್ಬ ಸನಾತನಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ ಅಂತ ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ಈ ವ್ಯಕ್ತಿ ಹೇಳ್ದ. ಇವರೊಬ್ಬರೇ ಅಲ್ಲ, ಈ ರೀತಿ ಸಾಕಷ್ಟು ಮಂದಿ ಸಾರಿ ಕೇಳಲಿಕ್ಕತ್ತಾರ. ಅಂಥದ್ದೇ ಇನ್ನೊಂದು ಫ್ರೆಶ್ ವಿಡಿಯೋ ತೋರಿಸ್ತೀನಿ ನೋಡ್ರಿ. तो गाइस आप देख सकते हो मोदी की तेलवी का खाना है. अगर किसी को एंजॉय करना हो तो यहाँ पर आ सकते हैं, सब खा सकते हैं. प्लीज एंजॉय दिस मोदी की तेलवी का. ಈ ಹುಡುಗಿ ನಿಮಗೆ ಜಂತರ್ ಮಂತರ್ ಪ್ರತಿಭಟನೆ ಯುದ್ಧಕ್ಕೂ ಕಾಣಿಸಿದ್ಲು. ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ಈ ಹುಡುಗಿಯಲ್ಲಿ ಇದ್ಲು. ಸರ್ಕಾರವನ್ನು ಬೈಯೋದು, ಮೋದಿಯವರನ್ನು ಬೈಯೋದು. ಮುಖ್ಯವಾಗಿ ಈ ವಿಡಿಯೋದಾಗ 13ನೇ ದಿನದ ಊಟ ಮಾಡ್ರಿ ಮೋದಿಯವ್ರದ್ದು ಅಂತ. ಅದರರ್ಥ ಮೋದಿ ತೀರ್ಕೊಂಡು 13 ದಿನ ಆಗೈತಿ, ಅವ್ರಿಗೆ ಪಿಂಡ ಬಿಡ್ಲಿಕ್ಕತ್ತೀವಿ, ತಿಥಿ ಊಟ ಹಾಕ್ಲಿಕ್ಕತ್ತೀವಿ ಅನ್ನುವಂಥ ಮಾತನ್ನು ಈಕೆ ಹೇಳಿದ್ಲು. ಭಾಳ ರೋಷಾವೇಶದಿಂದ ಈ ಹುಡುಗಿಯಲ್ಲಿ ಇದ್ಲು. ಈಗ ಈ ಹುಡುಗಿಯ ರೋಷಾವೇಶ ಎಲ್ಲ ಕಳಚಿ ಬಿದ್ದು ಅಳ್ಕೋತ ನನ್ನಿಂದ ತಪ್ಪಾಗೈತೆ ಅಂತ ಕೇಳ್ಕೊಳಕತ್ತಾಳ. ಅದನ್ನು ನೋಡ್ರಿ. अब लाइक मैं ना ट्रॉमा में जा रही हूँ. मैं 3 दिन से ये सब टॉलरेट कर रही हूँ, ये सब झेल रही हूँ. लोग फिर भी मेरे को गालियां दे रहे हैं डीम में आके, तू ज्यादा दिन लगता नहीं कि तू जिएगी, ये सब बोल रहे हैं मुझे. गौरव हिंदू कंटिन्यू मुझे जान से मारने की धमकियां, और जो वर्ड मैं बोलना नहीं चाहती ना अपने लिए, वो लाइक उस चीज की वो धमकियां दे रहा है. नहीं, मैं डर नहीं रही हूँ, आपको लग रहा हो मैं डर रही हूँ, बट मैं ट्रॉमा में जा रही हूँ. क्या लोगों को सच बताना और सच दिखाना और अम्बेडकर के थॉट्स पर चलना इतना भारी पड़ सकता है. इस पर पुलिस भी कोई एक्शन नहीं ले रही. मैं क्या करूं, किस किस के खिलाफ एफआईआर करवाऊं? आई हैव नो वर्ड्स. मेरे पास वर्ड्स नहीं है कि मैं क्या. ಈ ಹುಡುಗಿ ಎಷ್ಟು ರೋಷಾವೇಶದಿಂದ ಮಾತಾಡಿದ್ಲು ಜಂತರ್ ಮಂತರ್ ಒಳಗ ಬಂದು. ಒಬ್ಬ ಪ್ರಧಾನಮಂತ್ರಿಯ 13ನೇ ದಿನದ ಕಾರ್ಯದ ಊಟ ಮಾಡ್ರಿ ಅಂತ ಹೇಳುವಾಗಿದ್ದ ಧೈರ್ಯ ಈಗಿಲ್ಲ. ಸೋಷಿಯಲ್ ಮೀಡಿಯಾ ಮಂದಿ ಈಕೆ ಮಾಡಿದ ತಪ್ಪಿನ ಅರಿವನ್ನ ಈಕೆಗೆ ಮೂಡ್ಸ್ಯಾರ. ನೀ ಮಾತಾಡಿದ್ದು ತಪ್ಪೈತಿ ಅಂತ ಹೇಳ್ಯಾರ. ಅದನ್ನ ಒಪ್ಕೊಳ್ಳೋಕ್ಕಾಗದೆ ನನಗೆ ಧಮಕಿ ಕೊಡ್ಲಿಕ್ಕತ್ತಾರ, ನನ್ನ ಸಾಯಿಸ್ತೀನಿ ಅನ್ಲಿಕ್ಕತ್ತಾರ ಅಂತ ಹೇಳಿಕತ್ತಾಳ. ಪೊಲೀಸರು ಏನೂ ಮಾಡತ್ತಿಲ್ಲ ಅಂತ ಹೇಳ್ತಾಳಿಕಿನ ಮತ್ತಿಕಿನ ಹೇಳ್ತಾಳೆ FIR ಯಾರ ವಿರುದ್ಧ ಅಂತ ಹಾಕ್ಲಿ ಅಂತ. ಹೋಗಿ FIR ಹಾಕಿದ್ರೆ ಪೊಲೀಸರು ನೋಡ್ಕೊತಾರ. ಬಟ್ ನಿನ್ನ ನೈತಿಕ ಏನೇ ನೈತಿಕತೆ ಐತಿ ಹೋಗಿ FIR ಹಾಕ್ಸಕ್ಕ?
ನಿನ್ನ ಮೇಲೆ ಒಂದು 10 FIR ಮೊದಲು ಪೊಲೀಸರು ಹಾಕೋತಾರೆ. ನೀ ಮಾತಾಡಿದ್ದ ಮಾತುಗಳು ಅಂಥವಿದ್ದಾವ. ಈ ಹುಡುಗಿ ಮೊದಲಿನಿಂದ ಸಾಕು ಅನ್ನಷ್ಟು ಟ್ರೋಲ್ ಅಂತೂ ಆಗಿಬಿಟ್ಟಾಳೆ. ಈಗ ಸಾರಿ ಕೇಳೋ ಡ್ರಾಮಾ ಮಾಡ್ಲಿಕ್ಕತ್ತಾಳ. ಈಗ ಇದೇ ರೀತಿಯ ಇನ್ನೊಂದು ವಿಡಿಯೋ ನೋಡ್ರಿ. ಮೊದಲಿಗೆ ಬಾಯಿಗೆ ಬಂದಂಗೆ ಬೈಯೋದು, ಆಮೇಲಿಂದ ಹೇಳೋದು ನಾನು ಈ ರೀತಿಯಾಗಿ ಮಾತಾಡಿದ್ದು ತಪ್ಪು ಅಂತ ನನಗೀಗ ಅರಿವಾಗಿದೆ. ಅಂಥದ್ದೇ ಇನ್ನೊಂದು ವಿಡಿಯೋ ನೋಡ್ರಿ. जितने भी आंटियाँ मेरे मम्मा को कंप्लेन कर रहे हैं और रिश्तेदार भी कि आपकी बेटी गलत काम कर रही है, क्या कर रही है, क्यों कर रही है, मैं बता दे रही हूँ आंटी, मैं एक एक को आके प्रोटेस्ट में खींच के लेके जाऊँगी. अगर आपने कुछ भी बोला तो मुझे आपके नाम नंबर सब याद है एड्रेस के साथ, ठीक है. और ये जो आप कर रहे हो ना बड़ा ओल्ड स्कूल है, ये बहुत 90s में करा जाता था. प्लीज़ ट्रेंड के साथ आप चेंज हो जाओ, अपने बच्चों पर ध्यान दो, उन्हें मुझसे बेटर बनाओ. मुझे पता है आपका मोटिव बस नीचा दिखाना है मेरी मम्मा को, बट मत करो ये सब प्लीज़, रिक्वेस्ट कर रही हूँ. नहीं तो सच में खींच के लेके जाऊंगी सबको प्रोटेस्ट पे. मत करो यार. जितने भी आंटियाँ मेरे मम्मा को कंप्लेंट. ಈ ಮಹಿಳೆ ಏನು ಹೇಳಲಿಕ್ಕತ್ತಾಳಂದ್ರ, ಯಾರೆಲ್ಲ ನನ್ನ ತಾಯಿಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನನ್ನ ತಾಯಿಗೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಹೇಳಲಿಕ್ಕತ್ತೀರಲ್ಲ, ನಿಮ್ಮ ಮಗಳು ಜಂತರ್ ಮಂತರ್ಗೆ ಹೋಗ್ತಿದ್ದಾಳ, ಪ್ರೊಟೆಸ್ಟ್ ಮಾಡ್ತಿದ್ದಾಳಂತ, ಅದನ್ನ ಮಾಡಬೇಡ್ರಿ ಅಂತಾಳ. ಮಾಡಿದ್ರೆ ನಿಮ್ಮನ್ನೆಲ್ಲ ಪ್ರೊಟೆಸ್ಟ್ಗೆ ಎಳ್ಕೊಂಡು ಹೋಗ್ತೀನಿ, ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತೈತಿ, ನಿಮ್ಮ ನಂಬರ್ ನಿಮ್ಮ ಅಡ್ರೆಸ್ ಎಲ್ಲ ನನ್ನ ಹತ್ರ ಐತಿ, ನಿಮ್ಮನ್ನ ಬಿಡೋದಿಲ್ಲ ಅಂತ ಪಾಪ ಅವರ ತಾಯಿಯ ಫ್ರೆಂಡ್ಸ್ಗಳಿಗೆ ಧಮಕಿ ಹಾಕ್ಲಿಕ್ಕತ್ತಾಳ. ಇದೇ ಹುಡುಗಿ ನೆಕ್ಸ್ಟ್ ಏನಾಯಿತು ಅಂದ್ರೆ ಈಕಿಗೆ ಬೇರೆ ಬೇರೆ ಕರೆಗಳು ಬರ್ಲಿಕ್ಕೆ ಶುರುವಾದವು. ಆವಾಗ ಈಕಿ ರಿಯಾಕ್ಷನ್ ಹೆಂಗಿತ್ತು ನೋಡ್ರಿ. Another day, another problem. Can someone please help me? Why have they put an FIR on me? I was just at Dada Shivaji Park. Police have detained us on that day. They took us to Sion police station. उन्होंने हमारा नाम नंबर लिया और हमें बोला हमें छोड़ देंगे, but without telling us, without even speaking to us about what we did. हमको बोला भी नहीं हमने क्या गलत किया, but they've just put an FIR on us. Do you realize मुंबई पुलिस कि हम स्टूडेंट्स हैं, हम पर FIR कितनी बड़ी डील होती है? Do you realize we need to really put ourselves on the job back again? Do you realize the seriousness कि लोग actually 18-19 साल के थे वहाँ पर, and you're just putting FIR on everyone you see out there on the road? भाई हमको अच्छे से पता है आपका काम, ठीक है. आप कभी किसी क्रिमिनल पर भी FIR नहीं डालते. बिना बताए आप किसी के ऊपर कैसे FIR डाल सकते हो यार? ब्रो, कैन समवन प्लीज हेल्प मी विद दिस? ನಮ್ಮ ಮೇಲೆ FIR ಹಾಕಿದಾರ. ನಿಮ್ಗೆ ಅರ್ಥ ಆಗುತ್ತಾ? ಒಬ್ಬ ಸ್ಟೂಡೆಂಟ್ ಮೇಲೆ FIR ಹಾಕಿದ್ರೆ ಏನೆಲ್ಲ ಅವರು ಅನುಭವಿಸ್ಬೇಕಾಗುತ್ತಂತ ನಮ್ಮ ತಂದೆ ತಾಯಿಗೆ ನಾವು ಏನು ಮುಖ ತೋರಿಸ್ಬೇಕು? ವಾಹ್, ನಿಮ್ಮ ತಾಯಿಯ ಫ್ರೆಂಡ್ಸ್ಗಳು ಅವರಿಗೆ ಫೋನ್ ಮಾಡಿ ನಿಮ್ಮ ಮಗಳು ತಪ್ಪು ಮಾಡ್ತಿದ್ದಾಳೆ ಅಂತ ಹೇಳಿದಾಗ ನೀವೆಲ್ಲ ನನ್ನ ತಾಯಿಗೆ ಏನು ಕಂಪ್ಲೇಂಟ್ ಮಾಡಬೇಡ್ರಿ ಅಂತ ವಾರ್ನಿಂಗ್ ಕೊಟ್ಟವರು ಈಗ ನಮ್ಮ ತಾಯಿ ತಂದೆಗೆ ನಾ ಹೆಂಗೆ ಮುಖ ತೋರಿಸ್ಲಿ ಅಂತ ಕೇಳಲಿಕ್ಕತ್ತಾರ. ಯಾಕೆ ನೀವು ಪ್ರೊಟೆಸ್ಟ್ ಹೋಗೋ ಮುಂಚೆ ನಿಮಗೆ ಗೊತ್ತಿರಲಿಲ್ಲ? ಅಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತಾಡೋ ಮುಂಚೆ ಯೋಚನೆ ಮಾಡಲಿಲ್ಲ? ನೀವೊಬ್ಬರು ಸ್ಟೂಡೆಂಟು, ನಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗಿತ್ತು. ಈಗ ಬಂದು ಅಳೋದ್ರಿಂದ ಏನೂ ಆಗೋದಿಲ್ಲ, ಮಾಡಿದ್ದನ್ನು ಅನುಭವಿಸ್ಲೇಬೇಕಾದಂಥ ಪರಿಸ್ಥಿತಿ ಈಗ ನಿಮಗೆ ಬಂದು ಕೂತೈತಿ. FIR ಯಾವ ಕಾರಣದಿಂದ ಹಾಕಿದಾರಂತ ಪೊಲೀಸರೇ ಹೇಳ್ತಾರೆ. ಸುಮ್ಮ FIR ಹಾಕಾಕ ಅವ್ರಿಗೇನು ತಲೆ ಕೆಟ್ಟೈತೇನು? ಇದೇ ರೀತಿಯ ಇನ್ನೊಂದು ಕೇಸ್, ಮಾತಾಡುವಾಗ ಬಹಳ ಗರ್ವದಿಂದ ಅಹಂಕಾರದಿಂದ ಮಾತಾಡೋದು, ಆಮೇಲೆ ಒಂದು ಸಾರಿ ಕೇಳೋದು, ಸೇಮ್ ಇನ್ಸಿಡೆಂಟ್. ಅದನ್ನು ನೋಡ್ಬಿಟ್ರಿ. ಈ ವ್ಯಕ್ತಿ ನರೇಂದ್ರ ಮೋದಿಯವರ ಫೋಟೋವನ್ನು ಬೆಂಕಿಯಿಂದ ಹಚ್ಚಿ ಅದರಿಂದ ಸಿಗರೇಟ್ ಹಚ್ಕೊಳ್ಳಿಕ್ಕತ್ತಾನ. ಆತನ ರೋಷ ವೇಷ ಯಾವುದ್ರ ಮೇಲೆ? ನೀಟ್ ಪ್ರೊಟೆಸ್ಟ್ ಮೇಲೆ, ಅಂದರೆ ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರ ಮೇಲೆ. ಇಲ್ಲಿ ಅವ ಏನು ತೋರಿಸ್ಲಿಕ್ಕತ್ತಾನ, ಏನು ಸಮಾಜಕ್ಕೆ ಮೆಸೇಜ್ ಕೊಡ್ಲಿಕ್ಕತ್ತಾನ? ಫೋಟೋ ಸುಟ್ಟು ಸಿಗರೇಟ್ ಸೇದೋದು ಎರಡೂ ತಪ್ಪು ಕೆಲಸ. ತಪ್ಪು ಕೆಲಸ ಮಾಡೋದ್ರಿಂದ ಯಾರಿಗೂ ನ್ಯಾಯ ಸಿಗುತ್ತಂತ ಅವನು ಏನು ಹೇಳಲಿಕ್ಕತ್ತಾನ? ಇಷ್ಟಾದ ಮೇಲೆ ಪೊಲೀಸರು ಸೀದಾ ಮನೆಗೆ ಹೋದರು, ಎಳ್ಕೊಂಡು ಕರ್ಕೊಂಡು ಬಂದರು. ಆಮೇಲೆ ಒಂದು ರಿಯಾಕ್ಷನ್ ಹೆಂಗಿತ್ತು ನೋಡ್ರಿ. ನಾ ಮಾಡಿದ್ದು ತಪ್ಪಾಯ್ತು, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊಳ್ಳಿಕ್ಕತ್ತಾನ. ಪೊಲೀಸರು ಎಳ್ಕೊಂಡು ಹೋಗ್ಬೇಕಾದ್ರೆ ಈ ಬುದ್ಧಿ ಬಂತು. ಸಿಗರೇಟ್ ಹಚ್ಕೋಬೇಕಾದ್ರೆ, ಫೋಟೋಗೆ ಬೆಂಕಿ ಹಚ್ಚಬೇಕಾದ್ರೆ ಈ ಬುದ್ಧಿ ಇರಲಿಲ್ಲ. ಅದೇನೋ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಲ್ಲ, ಈ ವ್ಯಕ್ತಿ ಜೊತೆ ಅದೇ ಆಗೈತಿ. ಈಗ ಬುದ್ಧಿ ಬಂದು ಕೈ ಮುಗಿದು ಸಾರಿ ಕೇಳಲಿಕ್ಕತ್ತಾನ. ಬಟ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಬೇಕಿಲ್ರಿ, ಅದೇ ಆಗ್ಲಿಕ್ಕತ್ತೈತಿ. ಇನ್ನೊಂದು ವಿಡಿಯೋ ನೋಡ್ರಿ. ವಿಡಿಯೋಗಳು ಸಾಕಷ್ಟಿದ್ದಾವೆ, ನಿಮಗೆ ಭಾಳ ಮೇನ್ ಇರೋ ಕ್ಯಾರೆಕ್ಟರ್ಗಳದ್ದು ವಿಡಿಯೋ ತೋರಿಸ್ಲಿಕ್ಕತ್ತೀನಿ. ಇದು ಭಾಳ ಮೇನ್ ಕ್ಯಾರೆಕ್ಟರ್ ವಿಡಿಯೋ ಐತಿ ನೋಡ್ರಿ.
टीयर गैस ने फुट मार ली भाई हमारी। मेरा पूरा मुंह जल रहा है, इधर इधर ये सारी चीजें जल रही है यार। दिल्ली पुलिस, बीजेपी, इंडियन आर्मी। ಏನು ಒಂದೊಂದು ಮಾತು ಮುತ್ತಿನಗತ್ಲೆ ಉದುರ್ಲಿಕ್ಕತ್ತಾವ. ಮನೆಯಲ್ಲಿ ಸಂಸ್ಕಾರ ಕೊಟ್ಟಿಲ್ಲ ಅನ್ನೋದು ಇದೇ ರೀತಿ ಗೊತ್ತಾಗ್ಲಿಕ್ಕತ್ತೈತಿ. ಆರ್ಮಿ, ಭಾರತ, ಮೋದಿ, ಪೊಲೀಸ್ ಎಲ್ರಿಗೂ ಬೈಗಳ, ಕೆಟ್ಟ ಕೆಟ್ಟ ಬೈಗಳ. ಈ ಬೈಗಳನ್ನ ಕೊಡೋವಾಗ ಎಷ್ಟು ಧೈರ್ಯ ಇತ್ತಲ್ಲ, ಇದು ಮಾಡಿದ ತಪ್ಪು ಅಂತ ಒಪ್ಕೊಳ್ಳುವಾಗ ಅಷ್ಟು ಧೈರ್ಯ ಇಳಿದು ಹೋಗ್ಬಿಟ್ಟಿತ್ತು. ಅದು ನೋಡಿಬಿಡ್ರಿ. मेरा नाम विभू है। कल मेरे से एक बहुत बड़ी गलती हुई थी जिसमें मैंने इंडियन आर्मी को गाली दी थी और बीजेपी को गाली दे दी थी। मैं पूरे देश के इंडियन आर्मी से हाथ जोड़ के माफ़ी मांगता हूँ। मेरे को अपनी बात का गिल्ट है, मेरे को अपनी बात से बहुत ज़्यादा गिल्ट है कि मैंने इंडियन आर्मी को गाली दी थी, मैंने बीजेपी को गाली दी। मैं बीजेपी के सारे कार्यकर्ताओं से हाथ जोड़ के माफ़ी मांगता हूँ जिनको मेरी बातों का बुरा लगा है। मैं पूरे देशवासियों से माफ़ी मांगता हूँ जिनको मेरी बातों का बुरा लगा है। उसमें कल बहुत ज़्यादा सिचुएशन बहुत बुरी हो गई थी सीजेपी के प्रोटेस्ट में। मैं बहुत ज़्यादा फ्रस्ट्रेटेड था, मेरे से कैसे वो वर्ड्स निकल गए मुझे नहीं पता सच में। और मैंने बहुत सारी वीडियोस अपलोड करी थी जिसमें वो वीडियो बीच में अपलोड हुई, मेरे को नहीं पता था वो वीडियो अपलोड हुई है। एंड वो मैंने वीडियो शूट करी, वही बड़ी बहुत गंदी बात है, मतलब गलत बात है, वो नहीं करनी चाहिए थी। मेरे को इंडियन आर्मी का नाम भी नहीं लेना चाहिए था। तो मेरे को अपनी बात का बहुत ज़्यादा गिल्ट है। आई एम सॉरी, जिसको मेरी बातों का बुरा लगा है हाथ जोड़ के उनसे माफ़ी मांगता हूँ। ಮಾತಾಡುವಾಗಿದ್ದ ಧೈರ್ಯ ಸಾರಿ ಕೇಳಬೇಕಾದ್ರೆ ಇರಲಿಲ್ಲ. ತಪ್ಪಾಯಿತು, ನನ್ನಿಂದ ಕ್ಷಮಿಸ್ಬಿಡ್ರಿ, ನಾನು ಇನ್ಯಾವತ್ತೂ ಈ ರೀತಿ ಮಾಡೋದಿಲ್ಲ, ಬಿ ಜೆ ಪಿಯವರು ಕ್ಷಮಿಸ್ರಿ, ಆರ್ಮಿಯವರು, ಪೊಲೀಸರು, ಭಾರತದ ಜನರೆಲ್ಲ ನನ್ನ ಕ್ಷಮಿಸಿಬಿಡ್ರಿ, ಮಾತಾಡೋ ಬರ್ದೊಳಗೆ ಮಾತಾಡಿಬಿಟ್ಟೆ ಅಂತ ತನ್ನ ತಪ್ಪನ್ನು ತಾನು ಒಪ್ಕೊಂಡು ಕೇಳಲಿಕ್ಕತ್ತಾನ. ಹಿಂಗೆ ಒಪ್ಕೊಳ್ಳೋದು ಅಂದ್ರೆ ತಮಗೆ ತಾವ ಅರಿವಾಗಿ ಜ್ಞಾನೋದಯ ಆಗೋದಲ್ರಿ. ಸೋಷಿಯಲ್ ಮೀಡಿಯಾ ಮಂದಿ ಅವರಿಗೆ ಕಮೆಂಟು, ಟ್ರೋಲು, ಮೆಸೇಜು, ಕಾಲು ಮಾಡಿ ಬರೋಬ್ಬರಿ ಕ್ಲಾಸ್ ತೊಗೊಂಡಿರ್ತಾರೆ. ಅದಾದಮೇಲೆ ಇವ್ರು ಬಂದು ಕೈ ಮುಗಿದು ತಪ್ಪಾಯಿತು ಕ್ಷಮಿಸ್ಬಿಡ್ರಿ ಅಂತ ಕೇಳ್ತಾರೆ. ಈ ರೀತಿ ಬಹಳಷ್ಟು ಮಂದಿ ಜೋಡಿ ಆಗೈತಿ. ಇನ್ನೂ ಸಾಕಷ್ಟು ವೀಡಿಯೋಗಳು ಹರಿದು ಬರ್ಲಿಕ್ಕತ್ತಾವ. ಮಾಡಿದ್ದೆಲ್ಲ ತಪ್ಪಾಗೈತಿ, ಇದಕ್ಕೆ ನಾವು ಅನುಭವಿಸ್ಬೇಕಾಗತ್ತಾ ಅನ್ನೋ ಒಂದು ಗಿಲ್ಟ್ ಕಾಡ್ಲಿಕ್ಕತ್ತೈತಿ ಅಂತ ಏನೆಲ್ಲ ಹೇಳಿದ್ರಲ್ಲ, ಅವ್ರಿಗೆ ಗಿಲ್ಟ್ ನಿಜ ಕಾಡ್ಲಿಕ್ಕತ್ತಿಲ್ರಿ, ತಾನಾಗೆ ತಾನು ಕಾಡ್ಲಿಕ್ಕತ್ತಿಲ್ಲ. ಅವ್ರು ಹೇಳೋ ಪ್ರಕಾರ ನಮಗೆ ಅರಿವಾಗೈತಿ ಅನ್ನೋ ಮಾತನ್ನ ನಂಬೋ ಹಂಗೂ ಇಲ್ಲ. ಯಾಕಂದ್ರೆ ಮಾತಾಡುವಾಗಿದ್ದಿದ್ದು ಧೈರ್ಯ, ಹೆಮ್ಮೆ ಅದ್ಯಾವುದು ಈಗಿಲ್ಲ. ಜನ ಬರೋಬ್ಬರಿ ಬುದ್ಧಿ ಕಲಿಸ್ಲಿಕ್ಕತ್ತಾರ. ಸೋಷಿಯಲ್ ಮೀಡಿಯಾ ಕಾಲದಾಗ ಬರೋಬ್ಬರಿ ಕ್ಲಾಸ್ ತೊಗೊಳ್ಲಿಕ್ಕತ್ತಾರ. ಹಿಂಗಾಗಿನ ಈಗ ಬಂದು ತಪ್ಪಾಯಿತು ಅಂತ ಸಾರಿ ಕೇಳಲಿಕ್ಕತ್ತಾರ. ಇನ್ನೂ ಸ್ವಲ್ಪ ಮಂದಿ ಸಾರಿ ಕೇಳೋದು ಬಾಕಿನೂ ಐತಿ. ಅವ್ರು ಯಾವಾಗ ಬಂದು ಕೈ ಮುಗಿದು ಸಾರಿ ಕೇಳ್ತಾರೋ ಕಾದು ನೋಡ್ಬೇಕಷ್ಟ.